ಮುರುಡೇಶ್ವರದಲ್ಲಿ ವಿಶ್ವ ಮೀನುಗಾರಿಕಾ ದಿನಾಚರಣೆ ಮತ್ತು ಮತ್ಸ್ಯ ಮೇಳ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ ಬೆನ್ನಲ್ಲೇ ಸಚಿವ ಮಂಕಾಳ ವೈದ್ಯರು ತಮ್ಮ ಆಪ್ತರೊಂದಿಗೆ ಹರಿದ್ವಾರಕ್ಕೆ ತೆರಳಿ ಪುಣ್ಯಕ್ಷೇತ್ರಗಳ ದರ್ಶನವನ್ನ ಮಾಡುತ್ತಿದ್ದಾರೆ. ಭಟ್ಕಳ ತಾಲೂಕಿನ ಮುರುಡೇಶ್ವರದಲ್ಲಿ 3 ದಿನಗಳ ಯಶಸ್ವಿ ಮೀನುಗಾರಿಕೆ ದಿನಾಚರಣೆ ಮತ್ತು ಮತ್ಸ್ಯ ಮೇಳ ಕಾರ್ಯಕ್ರಮ ಮುಗಿದ ಬೆನ್ನಲ್ಲೇ ಬಂದರು, ಮೀನುಗಾರಿಕೆ ಮತ್ತು ಒಳನಾಡು ಜಲಸಾರಿಗೆ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ ವೈದ್ಯರು ಉತ್ತರ ಭಾರತದ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಲು ತೆರಳಿದ್ದಾರೆ. ಹೌದು, ಹಿಂದೂಗಳ 7 ಪವಿತ್ರ ಸ್ಥಳಗಳಲ್ಲಿ ಒಂದಾಗಿರುವ ಉತ್ತರಾಖಂಡ್ನಲ್ಲಿರುವ ಹರಿದ್ವಾರಕ್ಕೆ ತೆರಳಿರುವ ಸಚಿವ ಮಂಕಾಳ ವೈದ್ಯರು ಪವಿತ್ರ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಪ್ರಸಿದ್ಧ ದೇವಸ್ಥಾನಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿದ್ದಾರೆ. ಹರಿದ್ವಾರಕ್ಕೆ ತೆರಳಿದ ಮೇಲೆ ವಿಷ್ಣು ಘಾಟ್ನಲ್ಲಿ ಗಂಗಾರತಿ ನೋಡದಿದ್ರೆ ಹೇಗೆ ಹೇಳಿ? ಹಿಂದೂ ಪುರಾಣಗಳ ಪ್ರಕಾರ ಗಂಗೆ ಹುಟ್ಟಿದ ನಂತರ ಬ್ರಹ್ಮಲೋಕಕ್ಕೆ ಪವಿತ್ರ ಜಲವನ್ನ ತೆಗೆದುಕೊಂಡು ಹೋಗುವಾಗ ವಿಷ್ಣು ತನ್ನ ಪಾದವನ್ನು ಇಲ್ಲಿ ತೊಳೆದಿದ್ದನಂತೆ. ಈ ಸ್ಥಳದಲ್ಲಿ ವಿಷ್ಣುವಿನ ಹೆಜ್ಜೆ ಗುರುತಿದ್ದು ಈ ಸ್ಥಳಕ್ಕಾಗಮಿಸುವ ಭಕ್ತಾದಿಗಳು ದೂರದಲ್ಲಿ ಕೂತು ಆರತಿ ನೋಡಲು ಇಚ್ಛಿಸುತ್ತಾರೆ. ಸಚಿವರು ಕೂಡ ಕೈಗೆ ಹಳದಿ ದಾರವನ್ನ ಕಟ್ಟಿಕೊಂಡು ಗಂಗಾರತಿಯನ್ನ ಕಣ್ತುಂಬಿಸಿಕೊಂಡಿದ್ದಾರೆ. ಬಳಿಕ ಸಚಿವರು ಶ್ರೀರಾಮ ಕ್ಷೇತ್ರದ ಪೀಠಾಧೀಶರಾದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಕುಟೀರಕ್ಕೆ ತೆರಳಿದ್ದಾರೆ. ಶ್ರೀಗಳು ಸಚಿವರನ್ನು ಆತ್ಮೀಯತೆಯಿಂದ ಬರಮಾಡಿಕೊಂಡಿದ್ದಾರೆ. ಬಳಿಕ ಮಾತನಾಡಿದ ಶ್ರೀಗಳು, ಸಚಿವ ಮಂಕಾಳ ವೈದ್ಯರು ಕಾಂಗ್ರೆಸ್ ಪಕ್ಷದಲ್ಲಿದ್ದರೂ ಅಪ್ಪಟ ಹಿಂದುತ್ವವಾದಿ ಮತ್ತು ಧರ್ಮನಿಷ್ಠರು, ಸಾಧು ಸಂತರ ವಿಚಾರದಲ್ಲಿ ಕೊಡುಗೈ ದಾನಿಯಾಗಿ ಗುರುತಿಸಿಕೊಂಡವರು ಎಂದು ಹೇಳಿದರು. पवित्र का भाव सृष्टि करना है. अब गंगा जी का दर्शन किया है, गंगा जी का स्नान किया है, गंगा आरती बनाए, ऐसा महापरा मन का स्थिति है. मैंने कभी भी बोलते हैं परमात्मा का भी भाई कहीं भी नहीं है, हमारा मन का अंदर है. उसके लिए क्या चाहिए? पवित्रता चाहिए, पवित्रता. इस कारण से हमारा कैबिनेट मिनिस्ट्री है मंकाल जी है, हमारा MLA मंकाल जी से इतना बहुत लंबी 15 साल से हमारे पास जुड़े हुए हैं. वो क्या हमारा बोलने को कांग्रेस मंत्री है, परंतु भाव पूरा हिंदुत्व का बारे में, धर्म का बारे में हर समय जोड़ते रहते हैं. हमारा हरीश पूजा जी हमारा चातुर्मास में पर हमारा हाथ जोड़ के सेवा करते हैं. सेवा से आगे कुछ नहीं. भगवान वही बोला है, सेवा कर तो निष्काम भाव से सेवा करो. निष्काम भाव से सेवा करना ही अध्यात्म का बढ़ जाता है, फिर अध्यात्म मोक्ष का रास्ता होता है. संख्या में कपिल क्या बोलता है? न कर्मणा न प्रजाया धनेना त्यागेन कामृतत्व मानुषा परेन नाकम नीतम गोराजते यद्यतायो विशंति. बुद्धि नाम का गुफा में रहने वाला भगवान का दर्शन के लिए क्या? त्याग ही नहीं का अमृतत्व मानुषा. त्याग से काम करना है, त्याग से काम करेगा पूरा भगवान को संप्रीत होते हैं, जान दिलाते हैं हम. परंतु अद्वैत लोक है, अंतर भी होना चाहिए, बहिर भी, इधर भी ध्यान, अंदर से भी गंगा. ಇನ್ನು ಸಚಿವರು ಮಾತನಾಡಿ, ಬ್ರಹ್ಮಾನಂದ ಸರಸ್ವತಿಗಳ ಮಾರ್ಗದರ್ಶನದಲ್ಲಿ ನಾನು ಪ್ರತಿ ವರ್ಷ ಹರಿದ್ವಾರಕ್ಕೆ ಬರುತ್ತೇನೆ.
ಶ್ರೀಗಳ ಆಶೀರ್ವಾದದಿಂದ ಇಂದು ಅನೇಕ ಮಠಾಧೀಶರು ಮತ್ತು ಗುರುಗಳ ಆಶೀರ್ವಾದ ಪಡೆಯುವ ಸೌಭಾಗ್ಯ ಸಿಕ್ಕಿತು. ಇದು ಭಾಗ್ಯವಯ್ಯ, ಇದು ಭಾಗ್ಯವಯ್ಯ, ಇದು ನನ್ನ ಭಾಗ್ಯ ಎಂದು ಹೇಳಿದರು. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಪರಮ ಪೂಜ್ಯ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಆಶೀರ್ವಾದದಿಂದ, ಮಾರ್ಗದರ್ಶನದಿಂದ ಎಲ್ಲ ಮಠಾಧೀಶರ ಆಶೀರ್ವಾದವನ್ನು ಜೊತೆಯಲ್ಲಿ ಗಂಗಾ ಪೂಜೆ ಮಾಡಿ, ಗಂಗಾ ಸ್ನಾನವನ್ನು ಮಾಡಿ ಪ್ರತಿ ವರ್ಷ ನಮ್ಮನ್ನು ಕರ್ಕೊಂಡು ಬಂದು ಎಲ್ಲರ ದರ್ಶನವನ್ನು ಮಾಡಿ ಇದೇ ಭಾಗ್ಯ, ಇದೇ ಭಾಗ್ಯ, ಇದೇ ಭಾಗ್ಯ. ಇದಕ್ಕೂ ಬೇರೆ ಇಷ್ಟು ಒಳ್ಳೆ ಭಾಗ್ಯ ಬೇರೆ ಯಾವುದೂ ಸಿಗಲಿಕ್ಕಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅದರಲ್ಲಿ ನಮ್ಮ ಜೊತೆ ಯಾವಾಗಲೂ ಇರ್ತಿರೋ ಭಗವತಿ ಪ್ರಸಾದ್ ಅವರು, ಅವ್ರ ಆಶೀರ್ವಾದ, ಅವ್ರ ಪಾಪ ಇಲ್ಲಿ ನಮಗೆ ಮಠ ಕಟ್ಟಲಿಕ್ಕೆ ಸಹಕಾರ ಮಾಡೋದ್ರಿಂದ ಇಲ್ಲಿ ನಮಗೆ ಪ್ರತಿ ವರ್ಷ ಬರಲಿಕ್ಕೆ ಅವಕಾಶ ಸಿಕ್ತು. ಅದೇ ರೀತಿಯಲ್ಲಿ ಈಗ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಎಲ್ಲ ಕಡೆಯಲ್ಲೂ ಮಠ ಮಾಡಬೇಕು ಅಂತೇಳಿ ನಮ್ಮ ಗುರುಗಳು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಪ್ರತಿ ವರ್ಷ ಒಂದೊಂದು ಆಗ್ತಾ ಹೋಗ್ತಾ ಇದೆ. ಈಗ ಇಲ್ಲೇ ಪಕ್ಕದಲ್ಲಿ ಅಂದರೆ ತಪ್ಪಾಗೋದು ಭಾಳ ದೂರ ಆಗ್ತದೆ, ಅಯೋಧ್ಯದಲ್ಲಿ. ಇದು ಭಾಗ್ಯನೇ ನಮ್ಮದು, ಕರ್ಕೊಂಡು ಹೋಗ್ತಾರೆ ನಮಗೆಲ್ಲ. ಒಂದು ಕಡೆ ಗುರುಗಳ ಆಶೀರ್ವಾದ, ಇನ್ನೊಂದು ಕಡೆ ರಾಮನ ಆಶೀರ್ವಾದ, ಅದು ಸಿಗ್ತದೆ ನಮಗೆ. ಅದಕ್ಕಾಗಿ ಹೇಳಿದೆ ನಾನು, ಪುರಂದರದಾಸರದ್ದು ನೆನಪು ಮಾಡಿಕೊಂಡೆ. ಹಾಗಾಗಿ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಎಲ್ಲರೂ ಹೇಳ್ತಾರೆ, ಎಲ್ಲ ಸಂದರ್ಭದಲ್ಲೂ ಹೇಳ್ತಾರೆ ಹಿಂದೂ ಧರ್ಮ ಅಂದೇಳಿ. ಎಲ್ಲ ಮಠವೂ ನಮ್ಮದೇ, ಅದೇ ನಮ್ಮ ಹಿಂದೂ ಧರ್ಮದ ತತ್ವ ಸಿದ್ಧಾಂತ. ಎಲ್ಲ ಮಠಾಧೀಶರು ನಮ್ಮ ಗುರುಗಳೇ, ಎಲ್ಲ ದೇವರು ನಮ್ಮದೇ. ಯಾವ ದೇವರು ಎಲ್ಲಿಗೆ ಹೋದರೂ ನಾವು ಇಡೀ ದೇಶದ ಮೂಲೆ ಮೂಲೆಗೆ ಹೋದರೂ ಎಲ್ಲ ದೇವ್ರಿಗೂ ಹೋಗಿ ನಾವು ಕೈ ಮುಗೋ ಧರ್ಮ ಅಥವಾ ಪೂಜೆ ಮಾಡುವ ಒಂದು ಧರ್ಮ ಇದ್ದರೆ ಅದು ನಮ್ಮದು. ಹಾಗಾಗಿ ನಾವು ಗೌರವ ಕೊಡಬೇಕು, ಪೂಜಿಸಬೇಕು, ಭಕ್ತಿ ಬೇಕು. ನಾವೇನಾದರೂ ಇಲ್ಲಿ ನಿಂತು, ಅದು ಹರಿದ್ವಾರದಲ್ಲಿ ಬಂದು ನಿಂತು ಮಾತಾಡ್ತಾ ಇದ್ದೇವೆ ಅಂದರೆ ಆದರೆ ಅದಕ್ಕೆ ಪರಮ ಪೂಜ್ಯರ ಆಶೀರ್ವಾದ, ಸಂಪೂರ್ಣವಾದಂಥ ಅವರ ಮಾರ್ಗದರ್ಶನ ಇಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣಕರ್ತರು ಪರಮ ಪೂಜ್ಯ ಶ್ರೀ 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 ಬ್ರಹ್ಮಾನಂದ ಸರಸ್ವತಿಯವರ ಆಶೀರ್ವಾದ. ಅವ್ರು ಯಾವಾಗಲೂ ಹೇಳೋದು ಒಂದು ಮಾತು ನನಗೆ ನೆನಪಾಗ್ತಾ ಇರೋದು, ಒಳ್ಳೆ ಕೆಲಸ ಮಾಡು, ಅದೇ ನಮ್ಮ ಕರ್ಮ, ಅದೇ ನಮ್ಮ ಕೆಲಸ, ಅದೇ ನಮ್ಮ ಕರ್ತವ್ಯ. ಆಗ ಎಲ್ಲವೂ ನಿಮ್ಮ ಜೊತೆ ಇರ್ತದೆ ನೋಡಿ. ಅವ್ರ ಮಾತನ್ನು ಚಾಚು ತಪ್ಪದೆ ಎಲ್ಲ ಸಂದರ್ಭದಲ್ಲೂ ಅದನ್ನು ನೆನಪು ಮಾಡಿಕೊಂಡು ಒಳ್ಳೆ ಕೆಲಸವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದಂತೆ. ಹಾಗಾಗಿ ಗುರುಗಳ ಆಶೀರ್ವಾದ, ಗುರುಗಳ ಮಾರ್ಗದರ್ಶನ, ಹೆಚ್ಚು ಕಡಿಮೆ 8 ವರ್ಷ, 8ನೇ ವರ್ಷ ಅಂತ ಹೇಳೋದು. ಪ್ರತಿ ವರ್ಷ ನಮ್ಮನ್ನು ಬಿಟ್ಟು ಅವ್ರು ಬರೋದಿಲ್ಲ, ನಮ್ಮ ಕರ್ಕೊಂಡೇ ಬರೋದು. ಅದಕ್ಕೆ ಹೇಳಿದ್ವಿ ನಮ್ಮ ಭಾಗ್ಯ ಆಮೇಲೆ. ಇಲ್ಲಾಂದ್ರೆ ನಾವೆಲ್ಲೋ ಜೀವನದಲ್ಲೂ ಒಂದು ಸಲ ನೋಡ್ತಿದ್ರೇನೋ ಅಷ್ಟೇ. ನಮ್ಮನ್ನ ಎಲ್ಲ ಕಡೆ ಕರ್ಕೊಂಡೋದ್ರು, ಇದಕ್ಕೆ ಕರ್ಕೊಂಡೋದ್ರು. ಅದು ಯಾವಾಗಲೂ ನೆನಪಾಗ್ತಾ ಇರೋದು ನಮಗೆ. ಬದ್ರನಾಥ್, ಅದೆಲ್ಲ ನಾವು ಜೀವಮಾನದಲ್ಲಿ ನೋಡೋದಿಲ್ಲ. ಇದ್ರು ಗಂಗೋತ್ರಿ, ಬದ್ರಿನಾಥ್ ಎಲ್ಲ. ಈಗ ತಿರುಪತಿಯಲ್ಲೂ ಮಠ ಆಗ್ತದೆ, ಅಯೋಧ್ಯದಲ್ಲಿ ಮಾತ್ರ ಅಲ್ಲ.
ಅದಕ್ಕೆ ನಾನು ಹೇಳಿದೆ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಎಲ್ಲಿ ಆಗ್ತದೆ ಅನ್ನೋದೇ ವಿಸ್ಮಯ. ಯಾಕೆಂದರೆ ಎಲ್ಲೂ ಆಗ್ತದೆ ಅನ್ನೋದಕ್ಕೆ ಅಯೋಧ್ಯದ್ದೇ ಉದಾಹರಣೆ. ಕೇರಳದಲ್ಲೂ ಆಗ್ತದೆ, ಅದಕ್ಕೆ ಹೇಳ್ಬಿಟ್ಟೆ ನಾನು. ಅದಕ್ಕೆ ನಾನು ಅಲ್ಲಲ್ಲಿ ಹೇಳ್ತಾ ಇರೋಕ್ಕಿಂತ ನಮಗೆ ಇನ್ನೇ ದಿವಸ ಸಾಕಾಗಲಿಕ್ಕಿಲ್ಲ ತಿರುಗಾಡಲಿಕ್ಕೆ. ಎಲ್ಲ ಕಡೆ ಹೋಗಿ 4 ದಿನ ಉಳಿಲೇಬೇಕಲ್ಲ. ರೈಲು ಹೋಗ್ತಾರ ಅಲ್ಲಿಗೆ ಹೋಗೋದು. ಎಷ್ಟು ದಿನ ಸೇವೆ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ದಿನ ಸೇವೆ ಮಾಡೋದು, ಎಷ್ಟು ಸಹಕಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟು ಸಹಕಾರ ಮಾಡೋದು. ಅದು ಬಿಟ್ಟು ಹೋಗೋದು. ನಾವು ಮಾಡಿದ್ದು ಬಿಟ್ಟು ಹೋಗೋದಲ್ಲ. ನಾವು ಮಾಡಿದ್ದು ನಮ್ಮ ಮಕ್ಕಳು ಯಾವಾಗ ಬೇಕಾದರೂ ಖಾಲಿ ಮಾಡ್ಬೋದು. ಆದರೆ ನಾವು ಏನು ಧರ್ಮಕ್ಕಾಗಿ ಅಥವಾ ಸಮಾಜಕ್ಕಾಗಿ ಅಥವಾ ಏನು ಗುರುಗಳಿಗಾಗಿ, ದೇವರಿಗಾಗಿ ಅಥವಾ ಶಿಕ್ಷಣಕ್ಕಾಗಿ ಏನು ಮಾಡ್ತಾರೆ ಅದು ಬಿಟ್ಟು ಹೋಗೋದು. ಅದು ನನ್ನ ಕೆಲಸ, ನನ್ನ ಕರ್ತವ್ಯ. ಮತ್ತೆ ಮತ್ತೆ ಗುರುಗಳ ಮಾರ್ಗದರ್ಶನವನ್ನು ತಗೊಂಡು ಅವರ ಆಶೀರ್ವಾದದಿಂದ ಏನು ಸಾಧ್ಯ ಆಗ್ತದೆ, ಸಾಧ್ಯ ಆಗದಿದ್ದು ಅವರ ಆಶೀರ್ವಾದದಿಂದ ಆಗ್ತದೆ ಅನ್ನೋದು ನಂಬಿಕೆ ಇದೆ ನನಗೆ. ಆ ನಂಬಿಕೆ ಮೇಲೆ ನಾನು ನಡೀತಾ ಇದ್ದವು. ಅದೇ ನಂಬಿಕೆ ಮೇಲೆ ಮುಂದೆ ಹೋಗ್ತೀನಿ ಅನ್ನೋದು ಈ ಸಂದರ್ಭದಲ್ಲಿ ಹೇಳ್ತಾ, ತಮಗೆಲ್ಲರಿಗೂ ಇಲ್ಲಿ ಗುರುಗಳ ಆಶೀರ್ವಾದ, ದೇವರ ಆಶೀರ್ವಾದ ಇದ್ದು ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಬಳಿಕ ಸಚಿವರು ವಿಷ್ಣು ಘಾಟ್ನಲ್ಲಿರುವ ಪರಮಾರ್ಥ ಆಶ್ರಮ, ದೇರವಾಲ್ ಭವನ, ಶ್ರೀ ವಾಸುದೇವ ಆಶ್ರಮ, ಏಕತಾ ಭವನಕ್ಕೆ ಭೇಟಿ ನೀಡಿದ್ದಾರೆ. ಸಚಿವರ ಜೊತೆ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೆಂಕಟೇಶ್ ನಾಯ್ಕ್, ಪ್ರಧಾನ ಕಾರ್ಯದರ್ಶಿ ಸುರೇಶ್ ನಾಯ್ಕ್, ಮಂಜಪ್ಪ ನಾಯ್ಕ್, ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯ್ಕ್, ಮೀನುಗಾರ ಸಂಕಷ್ಟ ಪರಿಹಾರ ನಿಧಿಯ ನಿರ್ದೇಶಕರಾದ ವೆಂಕಟರಮಣ ಮೋಗೇರ್ ಮೊದಲಾದವರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.